ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ತುಮಕೂರು ಜಿಲ್ಲೆ ಗುಬ್ಬಿ ತಾಲ್ಲೂಕಿನ ಕಡಬ ಹೋಬಳಿ ಕೇಂದ್ರದಿಂದ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿರುವ ಆಡಗೊಂಡನಹಳ್ಳಿ ಗ್ರಾಮದಲ್ಲಿ ಉದ್ಭವ ಮೂರ್ತಿಯಾಗಿ ನೆಲೆ ನಿಂತಿರುವ ಕೂರ್ಮಾವತಾರಿ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯ ದೇವಾಲಯಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತಾ ದೇವಾಲಯದ ಒಳಗೆ ಹೋಗೋಣ ಬನ್ನಿ. ಭಗವಂತ ಶ್ರೀ ರಂಗನಾಥ ಸ್ವಾಮಿಯನ್ನು ಕಣ್ಮನ ತುಂಬಿಕೊಳ್ಳುತ್ತಾ ಶ್ರೀ ಸ್ವಾಮಿಯ ಇತಿಹಾಸವನ್ನು ಒಂದಿಷ್ಟು ತಿಳಿಯೋಣ ಬನ್ನಿ. ಶ್ರೀಮನ್ನಾರಾಯಣನು ದುಷ್ಟ ರಾಕ್ಷಸರ ಸಂಹಾರಕ್ಕಾಗಿ ದಶಾವತಾರಗಳನ್ನು ಎತ್ತಿದನೆಂದು ಇತಿಹಾಸ ಪುರಾಣಗಳು ಹೇಳುತ್ತವೆ. ಹಾಗೆಯೇ ಪುರಾಣಗಳು 24 ಉಪ ಅವತಾರಗಳನ್ನು ಎತ್ತಿದನೆಂದು ತಿಳಿಸುತ್ತವೆ. ಬ್ರಹ್ಮದೇವನಿಗೆ ರಂಗನಾಥನು ಜ್ಯೋತಿ ರೂಪವಾಗಿ ಕಾಣುತ್ತಾನೆ. ಹೀಗೆ ಹೇಳುತ್ತಾನೆ, ಬ್ರಹ್ಮದೇವನು ರಂಗನಾಥನಾಗಿ, ಶ್ರೀ ಲಕ್ಷ್ಮೀ ರಂಗನಾಥನಾಗಿ, ಕೂರ್ಮರೂಪಿ ರಂಗನಾಥನಾಗಿ ಮತ್ತು ಇನ್ನೂ ಅನೇಕ ರಂಗನಾಥ ರೂಪದಲ್ಲಿ ಭಕ್ತರ ಇಚ್ಛೆಯಂತೆ ದರ್ಶನ ನೀಡಿ ನೆಲೆ ನಿಲ್ಲುತ್ತೇನೆ ಎಂದು ತಿಳಿಸಿದನು. ಆಗ ಬ್ರಹ್ಮದೇವನು ಜ್ಯೋತಿರೂಪಿ ರಂಗನಾಥ ಸ್ವಾಮಿಗೆ ಪ್ರಥಮ ಪೂಜೆಯನ್ನು ಸಲ್ಲಿಸಿದನು. ಅಲ್ಲಿಂದ ಭೂಲೋಕದಲ್ಲಿ ಋಷಿ ಮುನಿಗಳ ಮತ್ತು ಭಕ್ತರ ಅಭಿಷ್ಟದಂತೆ ರಂಗನಾಥನಾಗಿ ದರ್ಶನ ನೀಡಿ ಅಲ್ಲಲ್ಲಿ ನೆಲೆ ನಿಲ್ಲುತ್ತಿದ್ದಾನೆ. ರಂಗನಾಥ ಸ್ವಾಮಿಯ ಬಗ್ಗೆ ಪುರಾಣ ಇತಿಹಾಸ ಹೇಳುವುದೇನೆಂದರೆ, ಸುರರು ಮತ್ತು ಅಸುರರು ಅಮೃತಕ್ಕಾಗಿ ಮಂದಾರ ಪರ್ವತವನ್ನು ಕಡಿಯಲಾಗಿ ಸಮುದ್ರ ಮಂಥನ ಮಾಡಿದಾಗ ಶ್ರೀ ಲಕ್ಷ್ಮೀನಾರಾಯಣನು ಕೂರ್ಮ ರೂಪವನ್ನು ತಳೆದು ಮಂದಾರ ಪರ್ವತವು ಸಮುದ್ರದಲ್ಲಿ ಮುಳುಗದಂತೆ ತನ್ನ ಬೆನ್ನ ಮೇಲೆ ಹೊತ್ತು ಸಮುದ್ರ ಮಂಥನವನ್ನು ಮಾಡಿಸುತ್ತಾನೆ. ಅಮೃತ ದೊರೆತು ಸುಖಾಂತವಾಗುತ್ತದೆ. ವಿಷ್ಣುವಿನ ಕೂರ್ಮಾವತಾರವೂ ಕೂಡ ಸಮಾಪ್ತಿಯಾಗುತ್ತದೆ. ಯುಗಾಂತ್ಯವಾಗಿ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಲಕ್ಷ್ಮಣ ಆಂಜನೇಯರು ಸೀತಾದೇವಿಯನ್ನು ಹರಸುತ್ತಾ ಕದಂಬಪುರಿಗೆ ಬಂದು ಕದಂಬ ಋಷಿಗಳ ಇಚ್ಛೆಯಂತೆ ಶ್ರೀರಾಮನು ಅನುಮತಿಯಿಂದ ಇಲ್ಲಿ ಹರಿಯುತ್ತಿದ್ದ ಶಿಂಷಾ ನದಿಗೆ ಅಡ್ಡಲಾಗಿ ಹನುಮಂತನು ಕೆರೆಯನ್ನು ಕಟ್ಟುತ್ತಾನೆ. ಕದಂಬ ಋಷಿಗಳ ಅನುಮತಿಯಂತೆ ಶ್ರೀರಾಮ ಲಕ್ಷ್ಮಣರು ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ಲಂಕೆಯತ್ತ ಪಯಣಿಸುತ್ತಾರೆ. ಈ ಭಾಗವು ಋಷಿ ಮುನಿಗಳ ಆವಾಸ ಸ್ಥಾನವಾಗಿತ್ತು. ಋಷಿ ಮುನಿಗಳ ಶ್ರೀರಾಮನ ದರ್ಶನ ಲಭಿಸಿ ಪುನೀತರಾದರು. ಆಗ ಋಷಿ ಮುನಿಗಳಿಗೆ ಕೂರ್ಮಾವತಾರ ನೋಡಬೇಕೆಂಬ ಬಯಕೆಯಿಂದ ಕದಂಬ ಋಷಿಗಳ ಅನುಮತಿಯಂತೆ ಈ ಭಾಗದಲ್ಲಿ ಶ್ರೀಮನ್ನಾರಾಯಣನನ್ನು ಕುರಿತು ಕೂರ್ಮ ರೂಪ ನೋಡಬೇಕೆಂದು ತಪಸ್ಸು ಮಾಡುತ್ತಿದ್ದರು. ಶ್ರೀಮನ್ನಾರಾಯಣನು ಜ್ಯೋತಿ ರೂಪದಿಂದ ಪ್ರತ್ಯಕ್ಷನಾಗಿ, ನಾನು ಕೂರ್ಮ ರೂಪದಿಂದ ಇಲ್ಲಿ ನೆಲೆ ನಿಲ್ಲುತ್ತೇನೆ, ಕಲಿಯುಗಾಂತ್ಯವರೆಗೂ ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತೇನೆ ಎಂದು ಹೇಳಿ ಕಾಣದಾದನು. ಋಷಿ ಮುನಿಗಳ ಇಚ್ಛೆಯಂತೆ ಶ್ರೀಮನ್ನಾರಾಯಣನು ಕೂರ್ಮಾವತಾರಿ ರಂಗನಾಥನಾಗಿ ಇಲ್ಲಿ ನೆಲೆ ನಿಂತಿದ್ದಾನೆ. ಕಾಲಚಕ್ರ ಉರುಳಿದಂತೆ ತ್ರೇತಾ ದ್ವಾಪರ ಯುಗಗಳು ಅಂತ್ಯವಾಗಿ ಕಲಿಯುಗ ಪ್ರಾರಂಭವಾಗುತ್ತದೆ. ಈ ಭಾಗವೆಲ್ಲ ಕಾಡು ಮೇಡುಗಳಿಂದ ತುಂಬಿ ತುಳುಕುತ್ತಿರುತ್ತದೆ. ಕಲಿಯುಗ ಪ್ರಾರಂಭವಾಗಿ ಸಾವಿರಾರು ವರ್ಷಗಳು ಕಳೆದು ಹೋದವು. ಆಗ ಒಂದು ದಿನ ಈ ಮಾರ್ಗವಾಗಿ ವ್ಯಾಪಾರಿಗಳ ತಂಡವೊಂದು ಬರುತ್ತದೆ. ಇಲ್ಲಿಗೆ ಬರುವಷ್ಟರಲ್ಲಿ ಕತ್ತಲಾಗುತ್ತಾ ಬರುತ್ತದೆ. ಈ ದಿನ ಇಲ್ಲೇ ತಂಗಿ ಬೆಳಗ್ಗೆ ಹೋಗೋಣವೆಂದು ಇಲ್ಲಿ ಉಳಿದುಕೊಳ್ಳುತ್ತಾರೆ. ಅಡಿಗೆ ಮಾಡಲು ಕಲ್ಲು ಹುಡುಕುತ್ತಾರೆ. 2 ಕಲ್ಲುಗಳು ಸಿಗುತ್ತವೆ. 3ನೆಯ ಕಲ್ಲನ್ನು ಹುಡುಕುತ್ತಾರೆ. ಅಲ್ಲಿ ಒಂದು ಕಲ್ಲು ಕಾಣಿಸುತ್ತದೆ. ಅದು ಕೈಗೆ ಬರುವುದಿಲ್ಲ. ಆಗ ತಾವು ಹುಡುಕಿ ತಂದ ಕಲ್ಲುಗಳನ್ನು ಈ ಕಲ್ಲನ್ನು ಸೇರಿಸಿ ಒಲೆಯನ್ನು ಮಾಡಿ ಅನ್ನ ಬೇಯಿಸುತ್ತಾರೆ. ಅನ್ನವೆಲ್ಲ ರಕ್ತವರ್ಣವಾಗುತ್ತದೆ. ತಡರಾತ್ರಿಯಾಗಿದ್ದು ಊಟ ಮಾಡದೆ ಮಲಗುತ್ತಾರೆ. ರಾತ್ರಿ ಕನಸಿನಲ್ಲಿ ರಂಗನಾಥನು ಕಾಣಿಸಿಕೊಂಡು, ನಾನು ರಂಗನಾಥನಿದ್ದೇನೆ, ಇಲ್ಲಿ ಒಂದು ಸಣ್ಣ ಗುಡಿ ಮಾಡಿ ಪೂಜಿಸಿ ಹೋಗಿ, ನಾನು ಸದಾ ನಿಮ್ಮನ್ನು ಕಾಪಾಡುತ್ತೇನೆ ಎಂದು ಹೇಳುತ್ತಾನೆ. ಹಾಗೂ ಕಾಣದಾಗುತ್ತಾನೆ. ಬೆಳಗ್ಗೆ ವ್ಯಾಪಾರಿಗಳು ಮಣ್ಣಿನಿಂದ ಒಂದು ಸಣ್ಣ ಗುಡಿಯನ್ನು ಕಟ್ಟಿ ಪೂಜಿಸಿ ಹೋಗುತ್ತಾರೆ. ಹೀಗೆ ಕಲಿಯುಗದಲ್ಲಿ ಇಲ್ಲಿ ಉದ್ಭವ ಮೂರ್ತಿಯಾಗಿ ಕೂರ್ಮಾವತಾರಿ ರಂಗನಾಥನು ನೆಲೆ ನಿಂತು ಎಲ್ಲರನ್ನ ಸಲಹುತ್ತಿದ್ದಾನೆ.
ಇಲ್ಲಿಗೆ ಅನೇಕ ಭಕ್ತರು ತಮ್ಮ ಕಷ್ಟಗಳನ್ನು ಹೊತ್ತು ಬರುತ್ತಾರೆ. ಈ ಕೂರ್ಮಾವತಾರಿ ರಂಗನಾಥ ಸ್ವಾಮಿಯು ಎಲ್ಲರ ಕಷ್ಟಗಳನ್ನು ಪರಿಹರಿಸುತ್ತಿದ್ದಾನೆ. ಸಂತಾನವಿಲ್ಲದವರಿಗೆ ಸಂತಾನ ಭಾಗ್ಯವನ್ನು, ಮದುವೆಯಾಗದವರಿಗೆ ಮದುವೆ ಭಾಗ್ಯವನ್ನು, ರೋಗಿಗಳಿಗೆ ಆರೋಗ್ಯ ಭಾಗ್ಯವನ್ನು ಕೇಳುತ್ತಾರೆ. ಸ್ವಾಮಿಯು ಎಲ್ಲರ ಕಷ್ಟಗಳನ್ನು ಪರಿಹರಿಸುತ್ತಿದ್ದಾನೆ. ಅಲ್ಲದೆ ಮನೆ ಕಟ್ಟಲು, ಬಾವಿ ತೋಡಿಸಲು, ವಾಹನವನ್ನು ಕೊಳ್ಳಲು, ಇನ್ನೂ ಮುಂತಾದ ಕೆಲಸಗಳಿಗಾಗಿ ಹೂಪ್ರಸಾದ ಕೇಳುತ್ತಾರೆ. ಸ್ವಾಮಿಯು ಪ್ರಸಾದ ಕೊಟ್ಟರೆ ಆ ಕೆಲಸವು ಹಾಗೇ ಆಗುತ್ತದೆ ಎಂದು ಹೇಳುತ್ತಾರೆ. ಇತ್ತೀಚೆಗೆ ಸಾವಿರಾರು ಭಕ್ತಾದಿಗಳು ಸೇರಿ ಈಗಿರುವ ಈ ನಾವು ವೀಕ್ಷಿಸುತ್ತಿರುವ ಹೊಸ ದೇವಾಲಯವನ್ನು ಭಾಳ ಸುಂದರವಾಗಿ ಅಂದವಾಗಿ ನಿರ್ಮಿಸಿರುತ್ತಾರೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ನೀವಿನ್ನೂ ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.